ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಚೌತಿ ಹಬ್ಬ ಹತ್ರ ಬಂದೋತು. ಎಲ್ಲರ ಮನೆಯಲ್ಲೂ ಚಕ್ಲಿ ಕಂಬಳ ಮಾಡ್ತಾ ಇದ್ದಲ್ದ. ಯಾರ ಮನೆಯಲ್ಲಿ ನೋಡ್ರು ಚಕ್ಲಿ ಪರಿಮಳನೆಯ. ನಾನು ಇವತ್ತು 2 ಊರಿನ ಬಗ್ಗೆ ಹೇಳಲ್ ಬಂದಿ. ಎಂತಕ್ಕೆ ಅಂದ್ರೆ ಅವು ಇನ್ನೂ ನಮ್ಮ ಹಳೆಯ ಸಂಪ್ರದಾಯವಾದಂತಹ ಈ ಕೈ ಚಕ್ಲಿಯನ್ನ ಮಾಡ್ಕೊಂಡೇ ಬಂಜ. ಎಷ್ಟು ಖುಷಿ ಆಗ್ತು ಅಲ್ದ ಈ ಕೈ ಚಕ್ಲಿಯನ್ನ ಎಲ್ಲರೂ ಸೇರ್ಕೊಂಡು ಒಂದೇ ಮನೆಯಲ್ಲಿ ಮಾಡೋದು ಹೇಳಲ್ಲ ಆದ್ರೆ ಎಷ್ಟು ಖುಷಿ ಆಗ್ತು. ಎಲ್ಲರೂ ಸೇರ್ಕೊಂಡು ಮಾಡಿದ್ ಕೂಡ ಹಬ್ಬದ ವಾತಾವರಣನೇ ಬರ್ತು. ಇವಾಗ ಎಲ್ಲರೂ ಈ ಸಂಪ್ರದಾಯವನ್ನ ಬಿಟ್ಟಿಕ್ ಬಂದಿಗಿದೆ. ಆದ್ರೂ ಕೂಡ ಈ ಊರಲ್ಲೆಲ್ಲ ಇನ್ನೂ ಈ ಸಂಪ್ರದಾಯವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾಳಲ್ಲ, ಎಷ್ಟು ಖುಷಿ ಆಗ್ತು. ಇದು ಯಾವ ಊರು ಹೇಳ್ಕೊಂಡು ಹೇಳ್ತೀವಿ ಬನ್ನಿ. ಒಂದು ಊರು ಸಿದ್ದಾಪುರದ ಹತ್ರ ಇಟಗಿ ಕಾನ್ಗೋಡು ಹೇಳಿ, ಹಾಗೆ ಮತ್ತೊಂದು ಊರು ಹೆಗಡೆ ಕಟ್ಟ ಹತ್ರ ಕಲ್ಗದ್ದೆ. ಇದು 2 ಊರವೂ ಈ ಸಂಪ್ರದಾಯವನ್ನ ಇನ್ನೂ ಮಾಡ್ಕೊಂಡು ಬರ್ತಾ ಇದ್ದವು. ಒಂದೊಂದು ದಿವಸ ಒಬ್ಬೊಬ್ಬ ಮನೆಯಲ್ಲಿ ಚಕ್ಲಿ ಕಂಬಳವನ್ನ ಮಾಡ್ತಬೇಡ. ಈ ಸಣ್ಣ ತಮ್ಮ ಸನತ್ ಹೇಳ್ಕೊಂಡು ಇವು 6 ವರ್ಷಕ್ಕೇನೆ ಈ ಕೈ ಚಕ್ಲಿಯನ್ನ ಸುತ್ತಾ ಇದ್ನಡ. ಅವಂಗೆ ಎಷ್ಟು ಇಷ್ಟ ನಡ ಈ ಕೈ ಚಕ್ಲಿಯನ್ನ ಸುತ್ತೋದು ಅಂದ್ರೆ. ಎಲ್ಲರ ಸಂತಿಯವ ರಾತ್ರಿವರೆಗೂ ಕುತ್ಕೊಂಡು ಈ ಚಕ್ಲಿಯನ್ನ ಸುತ್ತಾ ಹೇಳ್ಕೊಂಡು ಹೇಳ್ತಾವ. ನಿಂಗೆ ಏನು ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಾ ಇದ್ದೆ ಹೇಳಿದ್ರೆ ಏನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡ್ಡಿಲ್ಯ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರು ಮಾಡಿ. ಅಡ್ಡಿಲ್ಯ ಇವತ್ತು ಇವು ಯಾವ ರೀತಿಯಲ್ಲಿ ಚಕ್ಲಿ ಮಾಡ್ತಾ ಹೇಳಿ ನೋಡೋಣ ಅದನ್ನು. ಇದು ಈ ಥರ ಹುಡಿ ಹಿಟ್ಟು, ಇದು ಪುಷ್ಟಿ ಹಿಟ್ಟು ನಂಗಳದ್ದು. ಪುಷ್ಟಿ ಚಕ್ಲಿ ಮಿಕ್ಸ್ ತಗ ಬಂದ್ಕೊಂಡು ಅದನ್ನು ಸಾಣಿಸ್ಕೊಂಡು ಈ ಥರ ಮಾಡಿ ಇಟ್ಕೊಂಡು ಅದನ್ನು ಅದಕ್ಕೆ ಹಾಕಿ ಕಲಸೋದು. ಈ ಥರ ದೋಸೆ ಹಿಟ್ಟಿನ ಸ್ವಲ್ಪ ತೆಳ್ಳಿದ್ರು ನಡೀತು. ಈ ಥರ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಬೀಸಿ ಗ್ರೈಂಡರಲ್ಲಿ. ಇದಕ್ಕೆ ಈಗ ಉಪ್ಪು, ಒಂದು ಸ್ವಲ್ಪ ಮಸಾಲೆ ಅಂದರೆ ಜೀರಿಗೆ, ಕಾಳು ಮತ್ತು ಕಡಲೆ ಪುಟಾಣಿ ಬೇಳೆ ಎಲ್ಲ ಹಾಕಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಉಪ್ಪು ಹಾಕಿ ಕಲಸಿ ಇದು ಈ ಥರ ಗಟ್ಟಿ ಉಂಡೆ ಮಾಡಿ ಇಟ್ಕೊಂಡು ಅದು ಕಡಿಮೆ ಹಾಕೊಂಡು ಚಕ್ಲಿ ಸುತ್ತು. ಸ್ವಲ್ಪ ನೀರು ಹಾಕಿ ಈಗಲೇ ತೆಳ್ಳ ಮಾಡ್ಕೊಂಡು ರೊಟ್ಟಿದೆ. ಕಡಿಗೆ ಗಟ್ಟಿ ಹಿಟ್ಟಾದ್ಮೇಲೆ ಮತ್ತೆ ನೀರು ಹಾಕಿದ್ರೆ ಬೇಕಾಗ್ತದೆ. ಇದು ಮಸಾಲೆ, ಇದನ್ನು ಸಪ್ರೇಟ್ ನಮ್ಮ ಮನೇಲೆ ನಂಗೆ ಮಾಡ್ಕೊತೀಯ. ಪುಟಾಣಿ ಬೇಳೆ, ಜೀರಿಗೆ, ಕಾಳು, ಉದ್ದಿನ ಬೇಳೆ ಇದಿಷ್ಟೊಂದು ಸ್ವಲ್ಪ ಬಿಸಿ ಬಿಸಿ ಹುರ್ಕೊಂಡು ಮಿಕ್ಸರ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ಯಾ. ಇದನ್ನು ಹಿಂಗೆ ಹಾಕಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಈಗ ಹುಡಿ ಹಿಟ್ಟು ಹಾಕಿ ಕಲಸೋದು. ಈ ಥರ ಮಾಡಿ ಗಟ್ಟಿ ಕಲಸಿ ಬಿಟ್ಟು 1 ತಾಸು ಬಿಟ್ಟು ಕಡೆಗೆ ಚಕ್ಲಿಯ ಸುತ್ತಲು ಒತ್ತು. ಗಂಡಸರು ಕಲಸಿದೆ ಚಲೋ ಮಾಡಿ ಮೇಲದ ಕಲಿಸ್ತಾವು. ಶಕ್ತಿ ಜಾಸ್ತಿ ಇರ್ತು. ಸೊ ಕಲಸದೇ ಹೆಚ್ಚು. ಎಲ್ಲರ ಮನೆಯಲ್ಲೂ ಗಂಡಸರೇ ಹಿಟ್ಟು ಕಲಸ್ಕೊಡ್ತಾ, ಹೆಂಗಸರು ಹಿಟ್ಟು ಬೀಸ್ಕೊಡವು, ಕರೆದು ಎಲ್ಲ ಮಾಡವು ಹೆಂಗಸರು. ಈ ಥರ ಮಾಡಿ ಚಲೋ ಮಾಡಿ ಕೂಡಿಸಿ ಮೇಲದ ಕಲಸಿ ಇಟ್ಕೊಳ್ಳೋ. ಈ ಥರ ಕೊಬ್ಬರಿ ಎಣ್ಣೆಯಲ್ಲಿ ಬಂಡಿ ಇಟ್ಕೊಂಡು ಕೊಬ್ಬರಿ ಎಣ್ಣೆ ಹಾಕಿ ಕರಿಯೋದು. ಚಲೋ ಆಗ್ತು. 1.5 ತಿಂಗಳು 2 ತಿಂಗಳು 3 ತಿಂಗಳು ಇಟ್ಟು ಏನು ಕಸರಾಗ್ತಿಲ್ಲ ಇದು ಚಕಲಿ. ಎಂತೆಂತ ಹಾಕಿದ್ದೆ ಬೀಸಲ್ಲೇ? ಅಕ್ಕಿಯ 1 ತಾಸು ಮುಂಚೆ ನೆನೆಸವು. ಆಮೇಲೆ ಬೀಸಲ್ಲ ಮಾಡಿ ತೊಳ್ಕೊಂಡು 3-4 ಸುತ್ತು ತೊಳ್ಕೊಂಡು ಅದಕ್ಕೆ ಜೀರಿಗೆ, ಓಮು, ಉಪ್ಪು ಇಷ್ಟಾಗಿ ಬೀಸ್ಕೊಂಡ್ಬಿಟ್ರೆ ನಮಗೆ ಕಡಿ ಅದಕ್ಕೆ ಹುಡಿ ಹಿಟ್ಟು ಹಾಕಿ
ಎಂತೆಂತ ಹಾಕಿದ್ದೆ ಅದಕ್ಕೆ? ಜೀರಿಗೆ, ಓಮು, ಹಾಂ ಹಾಂ ನಾವು ಅಕ್ಕಿ ಮತ್ತೆ ನೀರನ್ನೆಲ್ಲ ಹ್ಞೂ ಹಾಕಿ ಮಿಕ್ಸ್ ಮಾಡಿಟ್ಟು ಕಡೆಗೆ ಆ ಥರ ಮಳೆಗೆ ಹದ ತರ್ತೀವಿ. ಜೀರಿಗೆ, ಓಮು ಮತ್ತೆ ಎಳ್ಳು ಅದನ್ನ ಬೀಸಕಡೆ ಗ್ರೈಂಡರ್ಗೆ ಹಾಕೋ. ಮತ್ತೆ ತೆಳ್ಳಾಗಿ ಬೀಸ್ಕೊಂಡು ಒಂದು ದೋಸೆ ಹಿಟ್ಟಿನಂತ ಬೀಸ್ಕೊಂಡು ಈ ಬೇರೆ ಪಾತ್ರದಲ್ಲಿ ಹಾಕ್ಕೊಂಡು ಅದಕ್ಕೆ ಹುರಿಗಿಟ್ಟು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡು. ಸೊನತ್ತು ಎಂತ ಮಾಡ್ತಾ ಇದ್ದೆ? ನಾನು ಚಕ್ಲಿ ಸುತ್ತಲ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದೆ. ಅದಕ್ಕೆ ಎಂತೆಂತ ಹಾಕಿದ್ದಿ? ಅದಕ್ಕೆ ಅಕ್ಕಿ ಬೀಸಿ ಹುರಿ